ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗೊತ್ತಿರುತ್ತೆ ಗುರುಪ್ರವೇಶ ವೀಡಿಯೋ ಅಂತ. ಹಾಗಾಗಿ ಇದು ನೈಟು ಏನೇನೆಲ್ಲ ಆಯಿತು ಅಂತ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ದಾರಲ್ಲ, ಅವ್ರು ಬಂದು ಪಲ್ಲವಿ ಅಂತೇಳಿ ನಮ್ಮ ಸೋದರ ಮಾವನ ಮಗಳು. ಎಲ್ಲೋ ಸೀರೆ ಉಟ್ಕೊಂಡಿರೋರು ತೇಜು ಅಂತೇಳಿ ಅವ್ರ ಅತ್ತಿಗೆ. ನಮಗೆ ಮಗನ ಹೆಂಡತಿ ಆಗಬೇಕು ಅನಿಸುತ್ತೆ, ಸೊಸೆ ನನಗೆ. ಹಿಂದಿನ ದಿನದ್ದು ಅದಷ್ಟೇ ಗ್ಯಾಪ್ ಉಳ್ಕೊಂಡಿದ್ದು ವಿಡಿಯೋ ಹಾಕೋದಕ್ಕೆ. ಇದೆಲ್ಲ ಆದಮೇಲೆ ಬೆಳಗ್ಗೆ ನಾವು 5 ಗಂಟೆನೆಲ್ಲ ಎದ್ದು ರೆಡಿ ಆದ್ವಿ. ಗಂಗಮ್ಮನ ತರಬೇಕು ಅಂತ ಹೇಳಿದ್ರು. ಹಾಗೆ ದೇವರು ಕೂಡ ಬಂದಿತ್ತು. ಈ ದೇವ್ರು ಬಂದು ಚಾಮ ಆ ಕಡೆ ಈ ಕಡೆದು, ಮಧ್ಯದಲ್ಲಿರೋದು ಉಡುಸ್ಲಮ್ಮ ಅಂತಾರಂತೆ. ಇದು ನಮ್ಮ ಅತ್ತೆಯವ್ರ ಮನೆ ಹಿಂದೆಗಡೆ ಇತ್ತು, ಹೊಸಗಂಗಾಮತ ಬೀದಿನಲ್ಲಿ. ಅದನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಇವರು ಬಂದು ಶಾರದಮ್ಮ ಅಂತೇಳಿ ನಮ್ಮ ಮಾವನ ಹೆಂಡ್ತಿ, ಪ್ಲಸ್ ನಮ್ಮ ದೊಡ್ಡಪ್ಪನ ಮಗಳು. ನನ್ನ ಹಿಂದೆ ಇರೋರು ನಮ್ಮ ಅಕ್ಕನ ಫ್ರೆಂಡು ದ್ರಾಕ್ಷಾಯಣಿ ಅಂತ. ದೇವರೆಲ್ಲ ಬಂದಿದೆ. ಇವಾಗ ಗಂಗಮ್ಮನ ಥರಕ್ಕೆ ಹೋಗ್ತಾಯಿದ್ದೀವಿ. ನೆಕ್ಸ್ಟು ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಚಾಕು ಅಂತ ರಕ್ಷೆ ಚಾಕು ತರಕ್ಕೆ ಹೋಗ್ತಾ ಇದೆ. ಆಮೇಲೆ ಅದು ಅಡ್ಡಾಡಕ್ಕೆ ಮಾಡು. ಬಟ್ಟೆ ಕಟ್ಬೇಡ ಜ್ಯೋತಿ ಅಕ್ಕ ಮುಂದೆ ಮುಂದೆ ಬನ್ನಿ. ರೆಡಿ ಆದ್ರಲ್ಲ ಹಾಲು ತಂದಾಯ್ತು. ಹಾಲು ಮೊಸರು ಹಾಲು ಉಕ್ಸಕ್ ಬೇಕಲ್ಲ. ಅದೇನೋ ಸ್ವಾಮಿ ಕೇಳ್ತಾರೆ. ಕಂಕಣ ಕಟ್ಟಿಸ್ಕೊಳ್ಳಮ್ಮ. ನೀವು ಕಟ್ಬೇಕಾ? ಓನರ್ ಅಮ್ಮನಿಲ್ಲ ಈ ಕಡೆ ಮಾಡೋ ರಕ್ಷೆ ಅಮ್ಮನ್ ಗಿಡಿಯಪ್ಪ ಓನರ್ಗೆ ಇನ್ನೊಂದು ಕೊಡು. ಸಮಯ ಎಷ್ಟು ಕಾಯಿ ಸಮಯ? 5 ಕಾಯಿ 4 ಐತಮ್ಮ. ಅವ್ರಿಗೆ ಜಾಗ ಬಿಡ್ತಿಲ್ಲ ನೀವು. ಇಲ್ಲ ಹಂಗೆ ರೌಂಡ್ ಅದಿರ್ಲಿ ಬಾರ ನೀನು ಫಸ್ಟ್ ದೇವ್ರ ಹೂವು ಕುಂಕು ಬೇಡ್ರ 6 ನಂಬರ್ ಬರುತ್ತಲ್ಲ. ಸವಿತಾ ನಮಸ್ಯ ಶಾಂತಿಯಾಗಿರಪ್ಪ. ಆಮೇಲೆ ಗಂಗೆ ಹೋಗಲ್ಲ ಇವ್ರುಗಳು ಹೇಳಿ. ಜಯಶ್ರೀ ನಮದ ಯಸ್ಯ ಯಜಮಾನಸ್ಯ ಮುರಳಿ ನಮದ ಶ್ರೀನಿವಾಸ ನಮಸ್ಯ ಶ್ರವಣ ನಕ್ಷತ್ರ ಗಂಗಮ್ಮ ನಮಸ್ಯ ಧನಿಷ್ಠ ನಕ್ಷತ್ರ ಮಗ ನಕ್ಷತ್ರ ಯಮುನಾ ನಮಸ್ಯ ಮೂಲ ನಕ್ಷತ್ರ ಜ್ಯೇಷ್ಠ ಯಜಮಾನಸ್ಯ ಮಾಲತೇಶ್ ನಮದ ಯಸ್ಯ ಪ್ರಸನ್ನ ನಮದ ಕನ್ಯಾ ನಕ್ಷತ್ರ ಶಾರದಮ್ಮ ನಮಸ್ಯ ಓಂ ಸಹ ಕುಟುಂಬಂ ಸಪರಿವಾರ ಸಮೇತ ಇಷ್ಟ ದೇವತಾ ಪ್ರಾರ್ಥನಾ ಸಮೇತ ಶ್ರೀಮನ್ ಮಹಾಗಣಪತಿ ದೇವತಾ ಪ್ರಭುಕ ಓಂ ಶ್ರೀ ಅತಾ ಕುಲದೇವತಾ ಭೀಂ ಶ್ರೀ ಲಕ್ಷ್ಮೀ ಓಂ ಅತಾ ವೆಂಕಟೇಶ್ವರ ಸ್ವಾಮಿ ದೇವತಾ ಭೀಂ ಶ್ರೀ ಓಂ ದೇವ್ರ ಯಾವುದು
ವೀರಭದ್ರೇಶ್ವರ ಸ್ವಾಮಿ ಎಲ್ಲ ಐತಿ ಎಲ್ಲ ಆಗ್ತಿದೆ ಉಡುಸಲಮ್ಮ ದೇವತಾ ಸುತ್ತಮುಲಕ ಎಲ್ಲ ದೇವಿರಮ್ಮ ದೇವತಾಭ್ಯೋ ನಃ ಶಾಂತಿರಮ್ಮ ಶಾಂತಿರಮ್ಮ ದೇವತಾಭ್ಯೋ ನಃ ಹರಿವೀರೇಶ್ವರ ಸ್ವಾಮಿ ದೇವತಾ ಪೂರ್ವಕ ಓಂ ಅತ ಧರ್ಮಾರ್ಥಕಂ ಮೋಕ್ಷಾಚಿತ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಜನ್ಮನಿ ಪೂರ್ವ ಜನ್ಮನಿ ಯಹ ಜನ್ಮನಿ ಜನ್ಮ ಜನ್ಮಾಂತರೇಶೆ ಯೇ ಯೇ ದೋಷ ನಕ್ಷತ್ರ ದೋಷ ವಾಯು ದೋಷ ಅಗ್ನಿ ದೋಷ ಜನ ದೋಷ ದೋಷ ವಾಗ್ ದೋಷ ಅವ್ರದ್ದು ತಕ್ಕ ಬಾ ಅವ್ರದ್ದು ತಕ್ಕ ಬಾ ಅವ್ರದ್ದು ತಕ್ಕ ಬಾ ಅವ್ರದ್ದು ಮೋನಿಯಣ್ಣ ಹಾಂ ಗಂಗಮ್ಮನ ತರೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ. ಮನೆ ಹತ್ರನೇ ಅವ್ರದ್ದೇ ಬೋರ್ ಇರೋದ್ರಿಂದ ಅಲ್ಲೇ ಎಲ್ಲ ನೀರಿಡ್ಕೊಂಡು ಗಂಗಮ್ಮನೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನೇನು ಮನೆ ತುಂಬಿಸ್ಕೋಬೇಕಿತ್ತು. ಹಾಗಾಗಿ ತುಳಸಿ ಹಬ್ಬ ಬೇರೆ ಇತ್ತಲ್ವಾ, ಅಲ್ಲೇ ತುಳಸಿ ಕಟ್ಟೆ ಎಲ್ಲ ಇಟ್ಟಿದ್ರು. ಅದಕ್ಕೂ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು. ಅದು ಕೂಡ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಈಗ ಕಳಸ ಎತ್ತೋರಿಗೆ ಎಲ್ಲರಿಗೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಈಗ ಫಸ್ಟು ಗಂಗಮ್ಮ ಒಳಗೆ ಹೋಗ್ಬೇಕಂತೆ. ಆರತಿ ಮಾಡ್ರಿ ಬಿಡ್ರಿ ಅಂತ ಹಾಕ್ಬೇಡ್ರಿ ಅಂತ ಅಲ್ಲ ಆರತಿ ಮಾಡ್ಬಾರ್ದು. ರೆಡಿ ಮಾಡಬೇಕು. ಮದುವೆ ಮಾಡ್ಕೊಳ್ಳೋದು
ನಾಮಕರಣ ಇಡುವಂಥದ್ದು. ಕೆಳಗೆ ನೀನು ಹಿಡ್ಕೊಂಬಮ್ಮ. ಗಂಟೆ ಯಾರಿಗಾರ ಕೊಡು. ಕರೆಕ್ಟಾಗಿ ಹೇಳಿ. ಯಾವಾಗಲೂ ಇದು ಕಾಮಧೇನು ಕೃಪೆಯಿಂದ ಮನೆಯಲ್ಲಿ ಹಾಲು ಚೆನ್ನಾಗಿ ಕೈ ನೋಡಿ ಹೆಂಗ್ ಬೆಟ್ಟೆ ಹೆಂಗ್ ನಡೀತದೆ. ಮನೆ ಯಾವಾಗಲೂ ಮಾಡಿ 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 ಹಾಲು ಹಳ್ಳವಾಗಿ ಇನ್ನ ಸ್ವಲ್ಪ ದಿವಸ ಅದು ಸೌದೋಗಿರುತ್ತೆ ಅಲ್ಲ ಹಿಂಗಿಟ್ರೆ ದನನ ಹಿಂಗಾದ್ರೆ ಅದು ತೋರಿಸ್ತಿಲ್ಲ ಮ್ಯಾಗೆ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನ ಸ್ಮರಣೆ ಮಾಡಿಕೊಂಡು ಕನ್ನಡಿನಲ್ಲಿ ತೋರಣನ ನೀವಲ್ಲ ಮನೆಯವರು ಮೇಲ್ಗಡೆ ಇರ್ತವ್ರು ನಾವು. ನೀವು ಹೆಂಗೆ ಎಷ್ಟು ಆಗ್ಲ ಅಲ್ಲ ನೀನ್ ಸೇರೋದ್ಬೇಕಲ್ಲ. ಕೃಪೆಯಾಗಿರ್ಲಿ, ಯಾವಾಗಲೂ ದವಸದಾನ ತುಂಬಿರ್ಲಿ. ಹೇಗೆ ಇವಾಗ ಸೇವಕರು ಒಳಗೆ ಹೋಗ್ತೀರೋ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಶ್ರೀನಿವಾಸ ಎಲ್ಲ ಮನೆಯೊಳಗಡೆ ಹೋಗ್ಬೇಕು. ಮುಖ್ಯ ತಗೊಂಡು ಎಲ್ಲ ಊರಿನಲ್ಲೂ ಸುತ್ತಾಡ್ಬೇಕು. ಗಂಗಮ್ಮನ ತೊಗೊಂಡು ಬಂದ್ವಿ. ಹಾಗೆಯೇ ದೇವ್ರ ಫೋಟೋ ಹಾಗೆಯೇ ಅಕ್ಕ ಸೇರು ಕೂಡ ಒದ್ದಿ ಒಳಗಡೆ ಬಂದಿದ್ದಾಯಿತು. ಬಂದಾದಮೇಲೆ ಪುರೋಹಿತರು ಹೇಳಿದ್ರು ಆ ಕುಕ್ಕೆನಲ್ಲಿ ಅಡುಗೆ ಮಾಡೋ ಐಟಮು ಸ್ವಲ್ಪ ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಮುದ್ದೆ ಕೋಲು, ಮೆಂತು ಇದೆಲ್ಲ ಇಟ್ಟಿರ್ತಾರೆ. ಅದನ್ನೆಲ್ಲ ಎತ್ಕೊಂಡು ಎಲ್ಲ ರೂಮ್ಗೂ ಮನೆ ಪೂರ್ತಿ ಹೊಸ ಮನೆಗೆ ಏನಿದೆ ಅಲ್ಲೆಲ್ಲ ಓಡಾಡಿಕೊಂಡು ಬರಬೇಕು ಅಂತ ಹೇಳಿದ್ರು. ಅದು ಕೂಡ ಆಯಿತು. ನಾವು ಜೋಡಿಸಿದ್ವಲ್ಲ ಅದಕ್ಕೆ ಇವಾಗ ಪೂಜೆ ನೋಡಕ್ಕ ಹಾಕಿ ದೀಪಕ್ ನಮಸ್ಕಾರ ಮಾಡ್ಬಿಡಿ. ಓಂ ಮಾತಾ ಯೇ ಪರಮೇಶ್ವರ ಸಮರ್ಪಯಾಮಿ. ಹರಿಹಂ ಶ್ರೀ ವಿಷ್ಣವೇ ನಮಃ. ಓಂ ಸಶಕ್ತ ಸಮಸ್ತಭ್ಯಾಂ ದೇವತಾಭ್ಯಂ ವಿಷ್ಣವೇ ನಮಃ. ಓಂ ಅತಶ್ರೀಮಾನವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತೋ ಭವ ಸರ್ವದಾ. ಓಂ ಕೃಷ್ಣಾಯ ನಮಃ ವಾಸುದೇವಾಯ ನಮಃ ಗೋಪಿಕಾ ವಲ್ಲಕ್ಷ್ಮಿ ನಮಸ್ತುಭ್ಯಂ ದೇವತಾಭ್ಯಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಮನೇಹ ಸರಸ್ವತಿ ಸುತೋದ್ರಿಯ ಅಸಿಕ್ನಿಯ ಮನಸ್ಮತೆ ವಿತಸ್ತಾಯಾತಿಗೆ ಸುಶೋಮ್ಯ ಕಲಶಂ ಧರ್ತಾಯ ನಮಸ್ತುಭ್ಯಂ ದೇವತಾಭ್ಯಂ ವರುಣಾದಿ ನಮಸ್ತೆ ಲ್ಯಾನಿತ್ಯ ತಕ್ಷತೆ ಕವದಿ ಚಾಚಾಕ್ಷ ಅಷ್ಟಾಪದಿರೋಪದಿ ನಮಸ್ತುಭ್ಯಂ ದೇವತಾ ಶ್ರೀ ಸ್ವರ್ಣ ಗೌರಿ ದೇವತಾಭ್ಯೋ ನಮಃ. ಓಂ ಅತಶ್ನಮಾಮೃತಾಭ್ಯಂ ಗೋರದರ್ಶನಮಸ್ತುಭ್ಯಂ ಈಶ್ವರ ಪ್ರದಾಯಿನೇ ನಮಃ. ದಾರಿದ್ರ್ಯನಾಶಿನೇ ನಮಃ. ಸರ್ವ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹರಿಹಂ ಶ್ರೀ ವಿಷ್ಣವೇ ಸ್ತುಮೇ ಪ್ರೇಷ್ಟಮೇ. ಓಂ ರಾಮಸ್ತುಮಸ್ತುಭ್ಯಂ ದೇವತಾಭ್ಯಂ ಅಗ್ನಿ ದೇವತಾಭ್ಯಂ ದಿಕ್ಪಾಲ ದೇವತಾಭ್ಯಂ ಸಮರ್ಪಯಾಮಿ. ಇಂದ್ರಾಯ ನಮಃ. ಯಮಾಯ ನಮಃ. ನಿರವತೇ ನಮಃ. ವಾಯುವೇ ನಮಃ. ಕುಬೇರಾಯ ನಮಃ. ಈಶನಾಯ ನಮಃ. ಅಗ್ನಿ ದೇವತಾಭ್ಯಂ ಧ್ಯಾನಾತ ದಿಕ್ಪಾಲಕ ದೇವತಾಭ್ಯಂ ಸ್ಮೈಲ್ ಮಮ್ಮ ಜೋರಾಗಿ ನಗು. ಆ ಥರ ಅಲ್ಲ ಅಲ್ಲಿ ಕಾಣಂಗ್ ನಗು.
ಸ್ತುಭ್ಯಂ ದೇವತಾಭ್ಯೋ ಭಗವತೆ ಏತತ್ಕಮಸ್ತುಭ್ಯಂ ದೇವತಾಭಿಮಾನಿ ಹಂಸೇ ವಿಷ್ಣುವೇ ಗಾಬರಿ ಆಗೋಯ್ತು ನನಗೆ. ಯಚ್ಚಮೆ ಬಾಲಿ ಸತ್ಯನಾರಾಯಣ ಪೂಜೆ ಮಾಡೋದು. ನೋಡ್ತಾ ಇದ್ದೀರಾ? ನೋಡ್ಬೇಡಿ, ಯಾರು ನೋಡ್ಬೇಡಿ. ನೋಡ್ಬೇಡ್ರಿ ಈ ಕಡೆ. ನೋಡ್ಬೇಡಿ ಆ ದುಃಖ ನೋಡಿ ನೀವು ಸುಮ್ಮನೆ ಆಯ್ತು ಬಿಟ್ಟು ಬರೇ ಹೇಳ್ತಿದ್ದಿಲ್ಲ ಅವ್ರ ಏನಾದ್ರು ಹೇಳಿದ್ರು ಸಕ್ಕರೆ ಹಾಕಿದ್ಮೇಲೆ ಹೋಗ್ಬಂದ್ರು ಅದಕ್ಕೆ ನಾನು ಹಾಕಿದ್ದು. ಹೌದು, ಈಗ ಉಕ್ತಿದೆ. ಎಲ್ಲ ಚಪ್ಪಾಳೆ ತಟ್ಟಿ. ಹೆಂಡತಿ ಅದು ಚಿಕ್ಕವರು. ತಿನ್ನಿ ಮಾಮ. ಚಟ್ನಿ 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 ಬೇರೆ ಆಯ್ತಾ? ಅಲ್ಲ ರಾತ್ರಿ ಇದೆ ಅಂತ. ಈಗ ಮಾಡಿದ್ರು. ರಾತ್ರಿದು ಅಂತ ಹೇಳಿ ಮಾಮ. ಪಾಪ ಅವ್ರಂಗೆಲ್ಲ ಮಾಡಲ್ಲ. ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ರೆಡಿ ಆದಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಟೆರೆಸ್ ಮೇಲೆ ಫೋಟೋಗೆ ವಿಡಿಯೋಗೆ ಆಲ್ಮೋಸ್ಟು ಶಾರ್ಟ್ಸಲ್ಲಿ ಹಾಕಿದ್ದೆ. ನನ್ನ ತಂಗಿದ್ದು ಫೋಟೋಸು ತುಂಬ ಚೆನ್ನಾಗಿ ಬಂದಿತ್ತು. ಸೀರೆ ಕಲರ್ ಆಗಿರ್ಬೋದು, ಇಬ್ಬರದ್ದು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಪರ್ಪಲ್ ಅವಳದು ಬಂದಿರೋದು, ನಂದು ಬ್ಲೌಸು ಗ್ರೀನ್ ಬಂದಿತ್ತು. ಹಾಗಾಗಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಾನು ಹೇಳ್ಕೊಡ್ತಾ ಇದ್ದೆ ಈ ಥರ ಎಲ್ಲ ಹಿಂಗೆ ಮಾಡುವಂಥ ಪಾಪ ಅವಳಿಗೆ ಬರ್ತಾ ಇರಲಿಲ್ಲ. ಹೆಂಗೋ ವಿಡಿಯೋ ಮಾಡ್ತಾನೇ ನನ್ನ ಸೊಸೆ ನಮ್ಮ ಪ್ರಿಯ ಹಂಗೆ ಕ್ಲಿಕ್ ಮಾಡಿದ್ಲು ಒಂದೆರಡು ಫೋಸ್ಗಳನ್ನ. ಅದನ್ನು ಹಾಗೇ ಶಾರ್ಟ್ಸಲ್ಲಿ ಹಾಕಿದೆ. ರೆಸ್ಪಾನ್ಸ್ ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಫೋಟೋ ಎಲ್ಲ ತೆಕ್ಕೊಂಡಿದ್ದಾಯಿತು. ಈಗ ಪೂಜೆ ಶುರುವಾಗ್ತಿದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೊಂದು ಆಗಿದ್ದೆ ಒಂದು. ನಾವು ಫಸ್ಟು ಇಲ್ಲಿ ಹೋಮ ಮಾಡ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅಕ್ಕನೂ ಹೇಳಿದ್ಲು ಫಸ್ಟ್ ಹೋಮ ಆಗಿಬಿಡುತ್ತೆ, ಅದಾದಮೇಲೆ ರೆಡಿ ಮಾಡಿವಂತೆ ಬಿಡು, ಪೂಜೆ ಕೂತ್ಕೊಳ್ಳೋ ಅಷ್ಟರಲ್ಲಿ ಅಂತ ಹೇಳಿದ್ಲು. ಒಂದು 1/2 hour ಟೈಮ್ ಕೊಟ್ಟಿರ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಅದು ಉಲ್ಟಾ ಆಗೋಯ್ತು. ಫಸ್ಟು ಪೂಜೆ ಆಯಿತು, ಆಮೇಲೆ ಹೋಮ ಆಯಿತು. ಹಾಗಾಗಿ ಅವಳನ್ನ ರೆಡಿ ಮಾಡೋದಕ್ಕಾಗಲೇ ಇಲ್ಲ. ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ನಾವೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ, ಅವಳು ಏನಿಲ್ಲ ಸಿಂಪಲಾಗಿ ಒಂದು ಸೀರೆ ಹಾಕ್ಕೊಂಡಿದ್ಲು, ಏನೂ ಹಾಕ್ಕೊಂಡಿರಲ್ಲ, ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ಇದ್ದಿದ್ದು ಒಂದು ನೆಕ್ಲೆಸ್ನೇ ಆಮೇಲೆ ಹೋಗಿ ಹಾಕಿದೆ. ಅದು ಹೋಮ ಆಗಬೇಕಾದ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಆಗುತ್ತೆ. ಪೋಸ್ ಏನು ಕೊಡ್ಬೇಡ, ನಿಮ್ಮ ಮನೆಯವ್ರು ಬೈತಾರೆ. ಫೋಟೋ ಸರಿಯಾಗಿ ಬರಲಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ. ಬೇಡ, ಸ್ಮೈಲ್ ಮಾಡಿ ದೊಡಪ್ಪ, ಏನಾದರೂ ಹೇಳಿ ದೊಡಪ್ಪ, ಅಟ್ಲೀಸ್ಟ್ ಹೋಗ್ಲಿ ಬೈಯಿ. ಕೈ ತೆಗಿ ಆಂಟಿ. ಇದೇನಿಬ್ರು ಒಂದೇ ಥರ ಕಾಣಿಸ್ತಾ ಇದ್ದಲ್ಲ ಸೀರೆ ಮೊಬೈಲಲ್ಲಿ.